ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಸೂಪರ್. ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಖುಷಿ ಬಂಪರು. ನೀವು ನೋಡ್ತಾ ಇರೋದು ಹೌಸ್ಫುಲ್ ಗುರು. ಇವತ್ತಿನ ಹೈಲೈಟ್ಸ್ ನೋಡೋದಾದ್ರೆ, ದಚ್ಚು ಗೆಳತನದ ಬಗ್ಗೆ ಹೀಗಂದ್ರಲ್ಲ ಲವ್ಲಿ ಸ್ಟಾರ್. ಸಾಹೋಗೂ ದೇವಕಿಗೂ ಇರುವಂತ ಲಿಂಕ್ ಏನ್ ಗೊತ್ತಾ? ಕಾಮ್ರೇಡ್ ವಿಜಯ್ಗೆ ಕಿರಿಕ್ ರಶ್ಮಿಕಾ ಈಗ ಮತ್ತಷ್ಟು ಹತ್ತಿರ. ಇದು ಇವತ್ತಿನ ಹೌಸ್ಫುಲ್ ಸ್ಪೆಷಲ್. ಸಾಹೋ ದರ್ಶನ್, ನಾನು ಮುದ್ದು ಮೀನಾ. ದರ್ಶನ್ ಹೃದಯ ಶ್ರೀಮಂತಿಕೆ ಬಗ್ಗೆ ದಿನಕ್ಕೊಂದು ಕತೆ ಬಿಚ್ಕೊಳ್ತಾ ಇದೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ಹೃದಯ ವೈಶಾಲ್ಯ ಎಂಥದ್ದು ಅನ್ನುವಂತ ಕಥೆನ ಹೇಳ್ಕೊಂಡಿದ್ದು ಮತ್ತೊಬ್ಬ ಸ್ಟಾರ್ ನಟ. ಆ ಸ್ಟಾರ್ ನಟ ಯಾರು, ಅವರು ಹೇಳಿದಂತ ಕತೆ ಏನು ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳುವಂತಹ ಅವಕಾಶ ನಿಮ್ಗೋಸ್ಕರ. ತಾನು ಪಟ್ಟ ಕಷ್ಟ ಪರರು ಪಡಬಾರದು ಅಂತಾರೆ ದಾಸ. ದಾಸನ ಹೃದಯ ಶ್ರೀಮಂತಿಕೆಗೆ ಸಿಕ್ತು ಮತ್ತೊಂದು ಸಾಕ್ಷಿ. ಯಾರು ಬಂದಿದೆ ಅಂತ ನೋಡಿದ್ರೆ ದರ್ಶನ್ ಸಾರ್ದು. ಅವರೇ ಯೂಸ್ ಮಾಡ್ತಾ ಇದ್ದಂತ ಸ್ಕೋಡಾ ಕಾರ್, ಆಗ ರೆಡ್ ಕಲರ್ ಸ್ಕೋಡಾ ಕಾರ್ ಅವರೇ ಯೂಸ್ ಮಾಡ್ತಾ ಇದ್ದಂತ ಕಾರ್ನ ನನಗೆ ಕಳ್ಸಿಕೊಟ್ಟಿದ್ರು. ಶಾಕ್, ನಾನು ಇದೇನಿದು ದರ್ಶನ್ ಸರ್ ಕಳ್ಸಿಕೊಟ್ಟಿದ್ದಾರೆ ಅಂತ. ಆಮೇಲೆ ಹೋದೆ, ಆ ಕಾರಲ್ಲಿ ಹೋಗಿ ನಾನು ದರ್ಶನ್ ಸರ್ಗೆ ಹೇಳ್ದೆ, ಭಯ ಏನ್ ಭಯ ನಿಮ್ ಕಾರೇ ಕಳ್ಸಿಬಿಟ್ಟಿದ್ದೀರಾ, ನನ್ನ ಫ್ರೆಂಡ್ ಹೇಳಿದ್ದೆ ನಾನು ತರ್ತಾ ಇದೆ ಅಂತ. ಇಲ್ಲ ಇರೋ, ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಎಷ್ಟು ಅವಮಾನ ದುಃಖ ಎಲ್ಲ ಅನುಭವಿಸಿದೀನಿ ನನಗೆ ಗೊತ್ತು. ಬಟ್ ನನ್ನ ಫಸ್ಟ್ ಬ್ಯಾನರ್ ಅಲ್ಲಿ ಮಾಡ್ತಾರೆ ಹೀರೋಗೆ ಅದ್ಯಾವುದೂ ಆಗ್ಬಾರ್ದು. ದರ್ಶನ್ಗೆ ತಾವು ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗ ಅನುಭವಿಸಿದ ಕಷ್ಟ ಮತ್ತೊಬ್ಬರಿಗೆ ಆಗ್ಬಾರ್ದು ಅನ್ನೋ ಕಾಳಜಿ ಇದೆ. ಆ ಕಾರಣಕ್ಕೆ ಯಾವ ಹೊಸಬರ ತಂಡದವರು ಕರೆದ್ರೂ ಅವರ ಸಹಕಾರಕ್ಕೆ ನಿಂತು ಬಿಡ್ತಾರೆ. ಟೀಸರ್, ಟ್ರೇಲರ್, ಆಡಿಯೋ ರಿಲೀಸ್ ಮಾಡಿ ಬೆನ್ನು ತಟ್ತಾರೆ. ಜೊತೆಯಲ್ಲಿ ಚಿತ್ರದ ಮರೆಯಲಾಗದ ನೆನಪು. ದರ್ಶನ್ ತೋರಿಸಿದ ಉದಾರತೆಗೆ ಪ್ರೇಮ್ ಫಿದಾ. ನೆನಪಿನಲ್ಲಿ ಪ್ರೇಮ್ಗೆ ಮೊದಲ 3 ಸಿನಿಮಾಗಳು ಚಿತ್ರರಂಗದಲ್ಲಿ ಭದ್ರ ಬುನಾದಿ ಹಾಕೊಟ್ವು. ಮೊದಲ ಸಿನಿಮಾ ಪ್ರಾಣ, 2ನೇ ಸಿನಿಮಾ ನೆನಪಿರಲಿ, 3ನೇ ಸಿನಿಮಾ ಜೊತೆಯಲ್ಲಿ ತೂಗುದೀಪ ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಮೂಡಿ ಬಂದಂತ ಚಿತ್ರ. ಪ್ರೇಮ್ಗೆ ರಮ್ಯಾ ಜೋಡಿಯಾಗಿದ್ದ ಈ ಚಿತ್ರವನ್ನ ದರ್ಶನ್ ಸಹೋದರ ದಿನಕರ್ ನಿರ್ದೇಶಿಸಿದ್ರು. ಇದು ದಿನಕರ್ ನಿರ್ದೇಶನದ ಚೊಚ್ಚಲ ಚಿತ್ರ ಕೂಡ. ನಾಯಕನಾಗಿ 3ನೇ ಸಿನಿಮಾ ಅದು. ಈ ಚಿತ್ರದ ಪತ್ರಿಕಾಗೋಷ್ಠಿಗೆ ಬರೋಕೆ ಪ್ರೇಮ್ ಬಳಿ ಕಾರ್ ಇರ್ಲಿಲ್ಲ. ಇದನ್ನ ತಿಳಿದುಕೊಂಡಂತ ದರ್ಶನ್ ಸ್ವತಃ ತಮ್ಮ ಕಾರನ್ನೇ ಪ್ರೇಮ್ ಮನೆಗೆ ಕಳಿಸಿದ್ರು. ಹೊಸ ನಾಯಕನಿಗೆ ಸ್ಟಾರ್ ಆಗಿ ಬೆಳೆದಿದ್ದಂತ ದರ್ಶನ್ ಕೊಟ್ಟ ಟ್ರೀಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಪ್ರೇಮ್ ಈಗಲೂ ಕೃತಜ್ಞ. ಹಂಗಾಗಿ ನನ್ ಕಾರು ನಿನ್ ಕಾರು ಅಂದ್ಬಿಟ್ಟೇನಿಲ್ಲ, ಅದಕ್ಕೆ ನನ್ ಕಾರ್ ಕಳಿಸ್ದೆ. ಇನ್ಮೇಲೆ ನಿನ್ ಪ್ರೊಡಕ್ಷನ್ ಅಲ್ಲಿ ನಿನಗೆ ಅಂತ ಸಪರೇಟ್ ಒಂದು ಕಾರ್ ಇರುತ್ತೆ. ನೀನ್ ಎಲ್ಲಿ ಇಷ್ಟ ಬೇಕೋ ಅಲ್ಲಿ ನೀನ್ ಶಾಪಿಂಗ್ ಮಾಡ್ಬೋದು. ನೀನ್ ಎಲ್ಲಿ ಹೋಗ್ಬೇಕಂದ್ರೆ ನೀನ್ ಫ್ಲೈಟ್ ಅಲ್ಲೇ ಹೋಗ್ಬೇಕು. ಈ ತರ ಅಂದ್ರೆ ಅವರೇ ಒಬ್ರು ಸೂಪರ್ ಸ್ಟಾರ್. ಅವ್ರ ಬ್ಯಾನರ್ ಅವರೇ ಮೊದಲನೇ ಸಿನಿಮಾ ಮಾಡ್ಬೋದಾಗಿತ್ತು. ಆದ್ರೆ ಒಂದು ಹೊಸ ಹುಡುಗ ನಮ್ಮ ಬ್ಯಾನರ್ ಮಾಡ್ಲಿ ಅಂತ ಕರೆದು ಒಂದು ಅವಕಾಶ ಕೊಟ್ಟು, ಆಮೇಲೆ ಅವ್ರದೇ ಕಾರ್ ಕೊಟ್ಟು, ಆಮೇಲೆ ನನ್ಗೊಂದು ಸ್ಟಾರ್, ಅವರು ಅವತ್ತು ಸ್ಟಾರ್ ಆಗಿ ಏನೇನ್ ಟ್ರೀಟ್ಮೆಂಟ್ ತಗೊಳ್ತಿದ್ರು ಎಲ್ಲಾನು ನನ್ಗೆ ಇದ್ ಮಾಡು. ಇನ್ನೊಬ್ಬ ಸ್ಟಾರ್ ಯಾರೋ ನಿಂಗೆ ಇರ್ಬೇಕು, ನಿಂದೆ ಅಂತ ಒಂದು ಕಾರ್ ಇರುತ್ತೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಸಪರೇಟ್ ಆಗಿ. ಮೊದಲ ಚಿತ್ರದಲ್ಲೇ ದಾಸ ತೆಗೆದುಕೊಂಡಿದ್ರು ಹೈ ರಿಸ್ಕ್. ಚಾಲೆಂಜಿಂಗ್ ಸ್ಟಾರ್ ದೊಡ್ಡ ಗುಣಕ್ಕೆ ಸಾಟಿ ಯಾರು? ಇನ್ನು ತಮ್ಮ ಬ್ಯಾನರ್ನ ಮೊದಲ ಸಿನಿಮಾದಲ್ಲೇ ದರ್ಶನ್ ತೆಗೆದುಕೊಂಡಂತಹ ರಿಸ್ಕ್ ಇತ್ತಲ್ಲ, ಅದು ಅವರ ದೊಡ್ಡ ಮನಸ್ಸಿಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ತಮ್ಮ ಬ್ಯಾನರ್ನ ಮೊದಲ ಸಿನಿಮಾದಲ್ಲಿ ತಾವೇ ನಟಿಸಿ ಕೋಟಿ ಗಳಿಸೋ ಲೆಕ್ಕಾಚಾರದ ಬದಲು ಹೊಸ ನಾಯಕನಿಗೆ ಅವಕಾಶ ಕೊಟ್ಟಿದ್ದು ಒಂದು ಕಡೆ ಆದ್ರೆ, ಸಂಗೀತಕ್ಕೂ ಹೊಸಬ ವಿ ಹರಿಕೃಷ್ಣಗೆ ಅವಕಾಶ ಕೊಟ್ರು. ದರ್ಶನ್ ಅವಕಾಶ ಕೊಟ್ಟ ವಿ ಹರಿಕೃಷ್ಣ ಈಗ ಸ್ಯಾಂಡಲ್ವುಡ್ ನ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್. ಮೊದಲ ಚಿತ್ರದಲ್ಲಿ ಅದ್ಭುತ ಟ್ಯೂನ್ ಕೊಟ್ಟು ದಾಸನ ನಂಬಿಕೆ ಉಳಿಸಿಕೊಂಡ್ರು ವಿ ಹರಿಕೃಷ್ಣ. ಬೆಳೆಸೋ ಸ್ಯಾಂಡಲ್ವುಡ್ ನ ನಯ ಯಜಮಾನನ ಗುಣಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ದರ್ಶನ್ರ ಈ ಗುಣವೇ ಅವರಿಗೆ ಅಷ್ಟು ದೊಡ್ಡ ಅಭಿಮಾನಿ ಬಳಗವನ್ನ ಕೂಡಿಕೊಟ್ಟಿರೋದು.